ಎಪಿಸೋಡ್ 199. ಯಾರೇ ನೀನು? ಶರತ್ ಶ್ರುತಿ ಜೊತೆ ಲೈನ್ನಲ್ಲೇ ಇದ್ದ. ಅವನ್ ಫೋನ್ ತೋರಿಸಿ, ಹೌದು, ಶ್ರುತಿನೇ ನನ್ನ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಿನ್ ಜೊತೆ ಹೇಗೆ ಮಾತಾಡೋಕ್ ಸಾಧ್ಯ ಪಾರಿಜಾತ? ನಿಜ ಹೇಳು, ಯಾರ ಜೊತೆ ಮಾತಾಡ್ತಿದ್ದೆ ಅಂದ. ಸತ್ಯ ಕರೆಂಟ್ ಹೊಡೆದಂತೆ ಅವನೇ ನೋಡ್ತಾ, ಅದು ನಾನು, ಅಯ್ಯೋ ಸರ್, ನಾನು ಅವಾಗ್ಲಿಂದ ಅವಳಿಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಬ್ಯುಸಿ ಬರ್ತಾ ಇತ್ತು, ಆದರೆ ಅವಳು ನಿಮ್ಮ ಜೊತೆ ಮಾತಾಡ್ತಿದ್ದಾಳಾ? ಹೋಗ್ಲಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ ಅವಳ ಜೊತೆ. ಹೌದು, ಏನ್ ಸರ್ ಇಲ್ಲಿ ತನಕ ಬಂದಿದ್ದು ಅಂದ್ಲು. ಶರತ್ ಅನುಮಾನದಲ್ಲಿ, ಯಾಕೆ ತಡವರಿಸ್ತಾ ಇದೆಯಾ ಪಾರಿಜಾತ? ನನ್ನಿಂದ ಏನಾದರೂ ಹೈಡ್ ಮಾಡ್ತಾ ಇದೆಯಾ? ಸತ್ಯ ಆ ಕಡೆ ಈ ಕಡೆ ಕಣ್ಣಾಡಿಸಿ ಮನ್ಸಲ್ಲಿ, ರಾಣಿ, ಇವನಿಗೆ ಯಾಕೋ ನಿನ್ ಮೇಲೆ ಅನುಮಾನ ಬಂದಂಗೆ ಕಾಣಿಸ್ತಾ ಇದೆ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಅನ್ಕೊಂಡು, ಅಯ್ಯೋ ಸರ್, ಹಾಗೇನೂ ಇಲ್ಲ, ನೀವು ಸುಮ್ಮನೆ ಏನೇನೋ ಅನ್ಕೋತಾ ಇದ್ದೀರಾ, ಹೋಗ್ಲಿ ಬಿಡಿ ಅಂತ ಅಲ್ಲಿಂದ ಹೋದ್ಲು. ಶರತ್, ಏಯ್ ಪಾರಿಜಾತ ನಿಂತ್ಕೋ ಅಂದ. ಅವನ್ ಮಾತು ಕೇಳಿದ್ರು ಕೇಳಿಲ್ಲ ಅನ್ನೋ ಹಾಗೆ ಜಾರ್ಕೊಂಡ್ಲು ಸತ್ಯ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಕೆಳಗೆ ಬಂದ ಶರತ್ ಸೋಫಾ ಮೇಲೆ ಕೂತಿದ್ದ ಪುಟಾಣಿ ಮತ್ತೆ ದಿವ್ಯಾನ ನೋಡಿ, ಪುಟಾಣಿ, ನಿತ್ಯ ಡಾರ್ಲಿಂಗ್ ಎಲ್ಲಿ ಅಂದ. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್ ಬೆಳಿಗ್ಗೆನೆ ಎಲ್ಲೋ ಹೋದ್ರು ಮಾಮಾ ಅಂತು. ಶರತ್ ಮನ್ಸಲ್ಲಿ, ಯಾಕೆ ಇವಳು ಹೀಗೆ ನಡ್ಕೋತಾ ಇದ್ದಾಳೆ, ನನಗೆ ಹೇಳ್ದೆ ಎಲ್ಗೋದ್ಲು ಅನ್ಕೊಂಡು ವಾಪಸ್ ರೂಮ್ಗೆ ಹೋದ. ಸತ್ಯ MLA ಜೊತೆ ಮಾತಾಡ್ತಾ, ಪೇಪರ್ಸ್ ರೆಡಿ ಇದೆಯಾ ಅಂದ್ಲು. ಮನ್ಸಲ್ಲಿ ಏನೋ ಸ್ಕೆಚ್ ಹಾಕೊಂಡು, ನೀನ್ ಕೇಳಿದ ಮೇಲೆ ರೆಡಿ ಇಲ್ಲದೆ ಇರುತ್ತಾ ರಾಣಿ, ತಗೋ ನೀನ್ ಕೇಳಿದ ಪೇಪರ್ಸ್ ಅಂತ ಹೇಳಿ ಅವಳ ಕೈಗೆ 2 ಪೇಪರ್ಸ್ ಕೊಡ್ತಾ ಅದ್ರ ಕೆಳಗಡೆ ಬೀಳ್ಸಿದ. ಮತ್ತೆ ಅದನ್ನ ತಾನೇ ಎತ್ಕೊಡ್ತಾ ಅದ್ರ ಜೊತೆಗೆ ಮತ್ತೊಂದು ಖಾಲಿ ಬಾಂಡ್ ಪೇಪರ್ ಕೂಡ ಜೋಡಿಸಿ ಕೊಟ್ಟ MLA. ಅದನ್ನ ಗಮನಿಸಿದ ಸತ್ಯ ಅವ್ನ್ ಕೊಟ್ಟ ಪೇಪರ್ಸ್ನೆಲ್ಲ ತಗೊಂಡ್ ಕೆಲ್ಸ ಆದ್ಮೇಲೆ ನಿಮ್ಮನ್ ಬಂದ್ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. MLA ಗೆಲುವಿನ ನಗು ಬೀರುತ್ತಾ, ನಿತ್ಯ, ಎಷ್ಟೆಲ್ಲ ಆಟ ಆಡ್ತಾ ಇದ್ದೆ ನೀನು, ಇನ್ಮೇಲೆ ನಿನ್ ಜೀವನ ಬರೀ ಕಣ್ಣೀರಲ್ಲೇ ಮುಳುಗ್ ಹೋಗುತ್ತೆ, ನೋಡ್ತಾ ಇರು ಅಂತ ಕೈ ಕೊಡುಕೊಂಡು ಕಾರ್ ಹತ್ತಿದ. ಅವನ್ ಡ್ರೈವರ್, ಬಾಸ್, ನೀವು ರಾಣಿಗೆ ಖಾಲಿ ಬಾಂಡ್ ಪೇಪರ್ಗೆ ಕೊಟ್ಟು ಸೈನ್ ಮಾಡ್ಸೋಕ್ ಹೇಳಿದ್ರೆ ಅವಳು ಸೈನ್ ಮಾಡಿಸಿ ಕೊಡ್ತಾ ಇದ್ಲು, ನೀವ್ಯಾಕೆ ರಾಣಿಗೂ ಗೊತ್ತಾಗದ ಹಾಗೆ ಪೇಪರ್ ಕೊಡ್ಸಿದ್ರಿ ಅಂದ. MLA, ಸೈನ್ ಏನೋ ಮಾಡಿಸ್ತಾ ಇದ್ಲು ಕಣೋ, ಆದ್ರೆ ಯಾಕೆ, ಏನು, ಎತ್ತ ಅಂತ ಇವಳಿಗೆ ಹೇಳ್ದೆ ಕೂರೋಕೆ ಆಗಲ್ಲ, ನೀನ್ ನಡಿ ಅಂತ ಅಲ್ಲಿಂದ ಹೋದ್ರು. ಸತ್ಯ ಮನೆಗೆ ಬಂದು ಪೇಪರ್ಸ್ನ ಸೊಂಟಕ್ಕೆ ಬಚ್ಚಿಟ್ಕೊಳ್ತಾ, ಇಷ್ಟೊತ್ತಿಗೆ ಶರತ್ ಸರ್ ಕಾಲೇಜ್ಗೆ ಹೋಗಿರ್ತಾರೆ ಅನ್ಕೊಂಡು ತನ್ನ ರೂಮಿಗೆ ಹೋದ್ಲು. ಆದ್ರೆ ಶರತ್ ಕಾಲೇಜ್ಗೆ ಹೋಗದೆ ಅವಳಿಗೆ ವೇಟ್ ಮಾಡ್ತಾ ಇದ್ದ. ರೂಮ್ನಲ್ಲಿ ಅವನ್ನ ನೋಡಿ, ಸರ್ ನೀವು ಇನ್ನೂ ಕಾಲೇಜ್ಗೆ ಹೋಗಿಲ್ವಾ ಅಂದ್ಲು. ಶರತ್, ಯಾಕೆ, ನನ್ನ ನೋಡಿ ಶಾಕ್ ಆಯ್ತಾ? ಇಷ್ಟೊತ್ತಿಗೆ ನನ್ನ ಮನೆಯಿಂದ ಆಚೆ ಹೋಗಿರ್ತೀನಿ, ನೀನ್ ಯಾವಾಗ ಬೇಕಾದ್ರೂ ಹೋಗಬಹುದು, ಯಾವಾಗ ಬೇಕಾದ್ರೂ ಬರ್ಬಹುದು ಅನ್ಕೊಂಡಿದ್ಯಾ? ಸತ್ಯ ಅವನ್ನೇ ನೋಡ್ತಾ, ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತಿದೆ ರಾಣಿ, ಯಾವುದಕ್ಕೂ ರೆಡಿಯಾಗಿರು ಅನ್ಕೊಂಡು, ಏನ್ ಹೇಳ್ತಾ ಇದ್ದೀರಾ ಸರ್, ನಾನೆಲ್ಲಿ ಹೋಗ್ತೀನಿ, ಇಲ್ಲೇ ಆಂಜನೇಯನ್ ಗುಡಿಗೆ ಹೋಗಿದ್ದೆ ಅಷ್ಟೇ ಅಂದ್ಲು. ಶರತ್ ಅವಳ ಮಾತನ್ನ ನಂಬೋಕ್ ರೆಡಿ ಇರ್ಲಿಲ್ಲ. ಹೌದಾ, ಸರಿ, ನಾನು ಇವತ್ತು ಕಾಲೇಜಿಗೆ ಹೋಗ್ತಿಲ್ಲ, ಅದಕ್ಕೆ ನಿನಗೆ ವೇಟ್ ಮಾಡ್ತಾ ಇದ್ದೆ, ನಿನ್ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂದ. ಹೌದಾ, ಮಾತಾಡಿ ಸರ್, ಅದಕ್ಕೇನು ಅಂದ್ಲು ಸತ್ಯ. ಶರತ್, ಇಲ್ಲ ಪಾರಿಜಾತ, ಅದು ಇಲ್ಲಿ ಮಾತಾಡೋ ಮಾತುಗಳನ್ನಿಸ್ತಿಲ್ಲ, ಐ ಥಿಂಕ್ ನಮ್ಮಿಬ್ಬರಿಗೂ ಸ್ವಲ್ಪ ಪ್ರೈವೇಸಿ ಬೇಕು ಅನ್ನಿಸ್ತಿದೆ, ಅದಕ್ಕೆ ನಾನು ನೀನು ಹೊರಗಡೆ ಹೋಗ್ತಾ ಇದ್ದೀನಿ, ಬಾ ಹೋಗೋಣ ಅಂದ. ಸತ್ಯ ತಡವರಿಸ್ತಾ, ಅಲ್ಲ ಸರ್, ಇವಾಗ ಹೊರಗಡೆ ಹೋಗುವಂಥದ್ದು ಏನಿದೆ, ಒಟ್ಟಿಗೆ ತಾನೇ ಇದ್ದೀವಿ, ರೂಮ್ಗಿಂತ ಪ್ರೈವೇಸಿ ಬೇಕಾ, ಹೊರಗಡೆ ಏನಕ್ಕೆ ಅಂದ್ಲು. ಶರತ್ ಅವಳ ಕಣ್ಣಲ್ಲಿದ್ದ ಗೊಂದಲನ ನೋಡಿ, ನಾನ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಪಾರಿಜಾತ, ಬಾ ಈಗ್ಲೇ ಹೋಗ್ತಾ ಇದೀವಿ ಅಂತ ಅವಳಿಗೆ ಟೈಮ್ ಕೊಡದೆ ಹೇಳ್ಕೊಂಡು ಹೊರಟ. ಸತ್ಯ, ಅಯ್ಯೋ ಈಗ ಏನ್ ಮಾಡ್ಲಿ, ಇವ್ರು ಈ ರೀತಿ ಹೇಳ್ಕೊಂಡು ಹೋಗ್ತಿರೋದು ನೋಡಿದ್ರೆ ಖಂಡಿತ ನಾನು ನಿತ್ಯಕ್ಕ ಅಲ್ಲ ಅಂತ ಗೊತ್ತಾಗಿರ್ಬೇಕು, ಇವರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳಿ ಅಂತ. ಸರ್ ನನ್ ಮಾತ್ ಕೇಳಿ, ಕೈ ಬಿಡಿ ಸರ್ ಅಂತ ಕೂಗಿದ್ರು ಶರತ್ ಕೇಳಲೇ ಇಲ್ಲ. ಅವನ್ ಕಾರ್ ಹತ್ರ ಎಳ್ಕೊಂಡ್ ಬಂದು ಕುತ್ಕೋ ಅಂದ. ಸತ್ಯ, ಸರ್ ಇಷ್ಟೊಂದು ಅರ್ಜೆಂಟ್ ಏನಿದೆ, ಆಮೇಲೆ ಹೋಗೋಣ ಬಿಡಿ, ನಾನ್ ಬೇರೆ ರೆಡಿ ಆಗಿಲ್ಲ ಅಂತ ಅಂದ್ಲು. ಶರತ್,
ಇವಾಗ ಟೆಂಪಲ್ ಹೋಗಿ ಬಂದೆ ಅಲ್ವಾ, ಮತ್ತೆ ರೆಡಿ ಆಗೋದು ಏನ್ ಬೇಕಾಗಿಲ್ಲ, ಕುತ್ಕೋ ಅಂತ ಕಾರ್ ಡೋರ್ ಓಪನ್ ಮಾಡಿ ಕಾರ್ ಒಳಗ್ ಕೂರಿಸ್ದ. ತಾನು ಕೂಡ ಡ್ರೈವಿಂಗ್ ಸೀಟ್ ನಲ್ಲಿ ಕೂತು ಕಾರ್ ಡ್ರೈವ್ ಮಾಡ್ತಾ ಅಲ್ಲಿಂದ ಹೊರಟ. ಅವ್ನ್ ಡ್ರೈವ್ ಮಾಡ್ತಾ ಇರೋ ಸ್ಪೀಡ್ ನೋಡಿ ಸತ್ಯಾಗ ಈಗ ಟೆನ್ಷನ್ ಶುರುವಾಯ್ತು. ಏನ್ ಮಾಡ್ಲಿ ಅಂತ. ಯಾಕ್ ಸರ್, ನನ್ ಮೇಲ್ ಕೋಪನಾ ನಿಮ್ಗೆ ಅಂದ್ಲು. ಕೋಪನಾ? ಕೋಪ ಯಾಕೆ? ನಾನ್ ಕೋಪ ಮಾಡ್ಕೊಂಡಿದ್ದೇನೆ ಅನ್ನೋ ತರ ಕಾಣಿಸ್ತಾ ಇದೀನ ಪಾರಿಜಾತ ಅಂದ ಶರತ್. ಸತ್ಯ, ಮತ್ತೆ ಇಷ್ಟೊಂದ್ ಫಾಸ್ಟ್ ಹೋಗ್ತಾ ಇದ್ದೀರಾ, ಎಲ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದನ್ನಾದ್ರೂ ಹೇಳಿ ಸರ್. ಶರತ್, ಹೇಳ್ತೀನಿ, ಸುಮ್ನೆ ಕುತ್ಕೋ ಅಂದ. ಸತ್ಯ, ರಾಣಿ ಕೆಡ್ತು ಕೆಲ್ಸ ಅನ್ಕೊಂಡು ಮತ್ತೊಂದ್ ಕಡೆ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು, ಇವನ್ ಕತೆ ಮುಗಿಸಿ ನಿತ್ಯಾನ ಕರ್ಕೊಂಡು ಹೋಗ್ತೀನಿ ಅಂತ ವ್ಯಂಗ್ಯವಾಗಿ ನಗ್ತಾ ಅವನ್ನೇ ನೋಡಿದ್ಲು. ಸರಿ, ಸ್ಲೋ ಆಗಿ ಹೋಗಿ ಸರ್ ಅಂದ್ಲು. ಶರತ್, ನಿನ್ ಮಾತ್ನ ನಾನು ಕೇಳ್ಬೇಕಾ ಅನ್ಕೊಂಡು ಸ್ಪೀಡ್ ಜಾಸ್ತಿ ಮಾಡ್ದ. ಸತ್ಯ, ಏನಾಗಿದೆ ಇವನ್ಗೆ ಅನ್ಕೊಂಡು, ಸರಿ ಲೆಫ್ಟಿಗೆ ತಗೊಳ್ಳಿ, ಅಲ್ಲೊಂದ್ ಸುಂದರವಾದ ಪಾರ್ಕ್ ಇದೆ, ಅಲ್ಲಿಗೆ ಹೋಗೋಣ ಅಂದ್ಲು. ಅವಳನ್ನೇ ಗುರಾಯಿಸಿ ರೈಟಿಗೆ ಕಾರ್ ಟರ್ನ್ ಮಾಡ್ದ ಶರತ್. ಅವನ್ ತನ್ನ ಮಾತ್ ಕೇಳ್ತಿಲ್ಲ ಅಂತ ಗೊತ್ತಾಗಿ ಸುಮ್ಮನೆ ಕೈ ಕಟ್ಟಿ ಐಬ್ರೋ ಕೆರ್ಕೋತಾ ಕುತ್ಕೊಂಡ್ಲು ಸತ್ಯ. ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ, ಸ್ಟಾಪ್ ಸ್ಟಾಪ್ ಸರ್, ನನಗೆ ಐಸ್ ಕ್ರೀಮ್ ಬೇಕು ಅಂದ್ಲು. ಶರತ್, ಐಸ್ ಕ್ರೀಮ್ ಬೇಡ. ಸತ್ಯ, ನನಗ್ ಐಸ್ ಕ್ರೀಮ್ ಬೇಕು, ಇಲ್ಲ ಅಂದ್ರೆ ನಾನ್ ಕಾರಿಂದ ಹಾರ್ಬಿಡ್ತೀನಿ. ಶರತ್ ಅವಳನ್ನೇ ಗುರಾಯಿಸಿ ಅಲ್ಲೇ ಸೈಡಲ್ಲಿ ಕಾರ್ ಪಾರ್ಕ್ ಮಾಡಿ ಐಸ್ ಕ್ರೀಮ್ ಕೂಡ ತಂದ್ಕೊಟ್ಟು, ನೋಡು ಪ್ಲೀಸ್ ಬರೋ ತನಕ ಮಾತಾಡ್ದೆ ಕುತ್ಕೊಂಡ್ರೆ ಸರಿ ಅಂದ. ಸತ್ಯ, ಸರಿ ಆಯ್ತು ಮಾತಾಡಲ್ಲ ಅಂತ ಐಸ್ ಕ್ರೀಮ್ ತಿಂತ ಕೂತ್ಲು. ಒಂದ್ ಪ್ಲೇಸ್ ನಲ್ಲಿ ಕಾರ್ ಬಂದ್ ನಿಲ್ತು. ಇಳಿ ಅಂದ ಶರತ್. ಸತ್ಯ ಐಸ್ ಕ್ರೀಮ್ ತಿಂತಲೇ ಕಾರಿಂದ ಇಳಿದ್ಲು. ಮುಗ್ದಿದ್ರೆ ಹೋಗೋಣ ಅಂದ. ಸತ್ಯ ಮುಗೀತು ಅಂತ ತನ್ನ ಕೈ ರಬ್ ಮಾಡಿದ್ಲು. ಅವಳನ್ನ ಒಂದ್ ದೊಡ್ಡ ಬೆಟ್ಟದ ತುದಿಗೆ ಕರ್ಕೊಂಡ್ ಬಂದ. ಪ್ರಶಾಂತವಾದ ಗಾಳಿ, ನಿರ್ಜನ ಪ್ರದೇಶ, ಅಕ್ಕಿ ಪಿಕ್ಕಿಗಳ ಕಲರವ ಕೇಳೋದಕ್ಕೆ ಸುಂದರವಾಗಿತ್ತು. ಇಬ್ಬರಲ್ಲೂ ಸೈಲೆನ್ಸ್ ಆವರಿಸಿತ್ತು. ಶರತ್ ತನ್ನ ಪ್ಯಾಂಟ್ ನ ಪಾಕೆಟ್ ಒಳಗಡೆ 2 ಕೈ ಇಟ್ಟು ಬೆಟ್ಟದ ತುದಿಯಲ್ಲಿ ಅವಳಿಗೆ ಬೆನ್ ಮಾಡಿ ನಿಂತಿದ್ದ. ಸತ್ಯ, ಏನ್ ಸರ್, ಎಷ್ಟೊತ್ತಾಯ್ತು ನಾವು ಬಂದು, ಏನೋ ಮಾತಾಡ್ಬೇಕು ಅಂದ್ರಲ್ಲ, ಏನ್ ಮಾತಾಡ್ತಿಲ್ಲ, ಏನ್ ಹೇಳಿ ಸರ್. ಶರತ್, ಪ್ರೂಫ್ ಬೇಕಾ ನಿನ್ಗೆ? ಹೇಳ್ತೀನಿ ಕೇಳು. ನಿನಗೂ ನನ್ನ ಪಾರಿಜಾತಗೂ ತುಂಬಾ ವ್ಯತ್ಯಾಸ ಇದೆ. ನಿನ್ ಹಾಸ್ಪಿಟಲ್ ಇಂದ ಮನೆಗ್ ಬಂದಾಗಿಂದನೂ ನೀನೇ ನನ್ನ ಪಾರಿಜಾತ ಅಂತ ನನ್ಗೆ ಅನ್ನಿಸ್ತಿಲ್ಲ. ಅದನ್ನ ನಿನ್ನ ಹತ್ರ ಹೇಳೋಣ ಅನ್ಕೊಂಡೆ, ಆದ್ರೆ ಒಂದ್ಸಲ ಪಾರಿಜಾತ ಗೊತ್ತಿರುತ್ತೆ, ಡಾಕ್ಟರ್ ಕರ್ಸಿ ತಪ್ಪು ಮಾಡ್ಬಿಟ್ಟಿದೀನಿ ಅನ್ನೋ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಒಂದು ವೇಳೆ ನೀನೇ ಪಾರಿಜಾತ ಆಗಿದ್ರೆ ಮತ್ತೆ ಅನುಮಾನ ಪಟ್ಟ ಅಂತ ಎಲ್ ನೊಂದ್ಕೊಂತೀಯೋ ಅಂತ ಸುಮ್ಮನೆ ಇದ್ದೆ. ಬಟ್ ನೀನ್ ನನ್ನ ಪಾರಿಜಾತ ಅಲ್ವೇ ಅಲ್ಲ. ನನ್ನ ಪಾರಿಜಾತ ಸ್ವಲ್ಪ ಬಾಯ್ಬಡ್ಕಿ ಅಷ್ಟೆ, ಆದ್ರೆ ತುಂಬಾ ಸೂಕ್ಷ್ಮ. ಯಾವುದಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ತಾಳೆ, ಆದ್ರೆ ನೀನು ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಕೆಲಸ ಮುಗಿಸ್ತೀಯ. ನಾನ್ ಪಾರಿಜಾತ ಪುಟಾಣಿ ಚಿರುನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾಳೆ, ಆದ್ರೆ ನೀನು ಅವನ್ಗೆ ಟೈಮೇ ಕೊಡ್ತಿಲ್ಲ. ಅದು ಹೋಗ್ಲಿ, ಅವಳು ಯಾವತ್ತೂ ಪುಟಾಣಿ ಮೇಲೆ ರೇಗಿದ್ದೇ ಇಲ್ಲ, ಆದ್ರೆ ನೀನು ಹೊಡೆಯೋಕೆ ಹೋದೆ. ಪಾರಿಜಾತ ಸಮಸ್ಯೆಗಳನ್ನ ಮಾತಲ್ಲಿ ಬಗೆಹರಿಸ್ತಾಳೆ, ಆದ್ರೆ ನಿನಗೆ ಮಾತಿಗಿಂತ ಮುಂಚೆ ಕೈ ಮುಂದೆ ಬರುತ್ತೆ. ಅದ್ ಹೇಗ್ ಸಾಧ್ಯ? ನನ್ ಪಾರಿಜಾತ ನನ್ನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ, ಆದ್ರೆ ನೀನು ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ. ಕಾರಣ ನೀನು ನನ್ನ ಪಾರಿಜಾತ ಅಲ್ವೇ ಅಲ್ಲ. ನಾನ್ ನೋಡಿರೋ ಪಾರಿಜಾತ ಭಾವ ಜೀವಿ. ಅವಳು ಭಾವನೆಗಳಿಗೆ ಬೇಗ ಸ್ಪಂದಿಸ್ತಾಳೆ, ಆದ್ರೆ ನಿನ್ಗೆ ಫೀಲಿಂಗ್ಸೇ ಇಲ್ಲ. ನನ್ ಪಾರಿಜಾತ ಮನೆಯವ್ರ ಎಲ್ರ ಒಪಿನಿಯನ್ಗೆ ರೆಸ್ಪೆಕ್ಟ್ ಮಾಡ್ತಾಳೆ. ನಿನ್ ವಿಚಾರದಲ್ಲಿ ನನಗೆ ಯಾವತ್ತೂ ಆ ಫೀಲ್ ಬರ್ಲೇ ಇಲ್ಲ. ದೇವಸ್ಥಾನದಲ್ಲಿ ಬಾಂಬ್ ಆಪರೇಟ್ ಮಾಡಿದ್ದು ನೀನೆ, ಅದನ್ನ ವಿನಯ್ ಮಾಡಿದ್ದು ಅಂತ ಹೇಳ್ದೆ. ಯಾಕೆ? ನನ್ ಪಾರಿಜಾತಗೆ ಡ್ರೈವಿಂಗ್ ಬರಲ್ಲ, ನೀನು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರೋ ಹಾಗೆ ಡ್ರೈವ್ ಮಾಡ್ತೀಯ ಅಂತ ವರ್ಷ ಹೇಳಿದ್ಲು. ಅದ್ ಹೇಗ್ ಸಾಧ್ಯ? ಅದೆಲ್ಲಾನು ಬಿಡು, ನೀನು ನನ್ನ ಪಾರಿಜಾತ ಅಲ್ವೇ ಅಲ್ಲ ಅಂತ ನಂಗೆ ಸ್ಟ್ರಾಂಗ್ ಆಗಿ ಹೇಳೋಕೆ ಇದೊಂದು ಸಾಕು ಅಂತ ತನ್ನ ಎದೆ ಮೇಲೆ ಕೈ ಇಟ್ಕೊಂಡ. ನನ್ನ ಪಾರಿಜಾತ ನನ್ನ ಹತ್ರ ಬಂದಾಗೆಲ್ಲ, ಅವಳು ನನ್ನ ಸ್ಪರ್ಶಿಸಿದಾಗೆಲ್ಲ ನನ್ನ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಆದ್ರೆ ನಿನ್ ಜೊತೆ ಇದ್ದಾಗ ನನ್ಗೆ ಆ ರೀತಿ ಯಾವ ಫೀಲಿಂಗ್ಸ್ ಕೊಡ್ಲಿಲ್ಲ. ಇಷ್ಟೇ ಪ್ರೂಫ್ ಸಾಕಾ? ಇನ್ನು ಬೇಕಾ? ನಿಜ ಹೇಳು, ಯಾರ್ ನೀನು ಅಂದ. ಸತ್ಯ ಎಲ್ಲಾನು ಕೇಳಿ
ಅಬ್ಬಬ್ಬಾ, ತುಂಬಾ ಪ್ರೂಫ್ಸ್ ಕಲೆಕ್ಟ್ ಮಾಡಿದ್ದೀರಾ ಬಿಡಿ ಅಂದ್ಲು. ಶರತ್ ಕೋಪದಲ್ಲಿ, ಹಾಗಾದ್ರೆ ಹೇಳು, ಯಾರಿ ನೀನು? ಸತ್ಯ, ನಿಮ್ ಪಾರಿಜಾತ ಸರ್. ನಿಮ್ ಹತ್ರ ನಾನು ಪಾರಿಜಾತ ಅಲ್ಲ ಅಂತ ಹೇಳೋಕೆ ಇಷ್ಟೆಲ್ಲ ಪ್ರೂಫ್ ಇದೆ, ಆದ್ರೆ ನನ್ನ ಹತ್ರ ನಾನೇ ಪಾರಿಜಾತ ಅಂತ ಹೇಳೋಕೆ ಇರೋದು ಒಂದೇ ಪ್ರೂಫ್ ಅಂದ್ಲು. ಶರತ್, ಅದೇನ್ ಪ್ರೂಫ್ ಅಂದ. ಸತ್ಯ ಅವನ ಹತ್ರ ಬಂದು ತನ್ನ ಕಾಲ್ ಸ್ವಲ್ಪ ಬೆಂಡ್ ಮಾಡ್ತಾ ಅವನ್ ಕುತ್ತಿಗೆಯಿಂದ ಕೈ ಹಾಕಿ ಅವನ್ ತುಟಿಗಳನ್ನ ಬಂಧಿಸಿದ್ಲು. ಎಪಿಸೋಡ್ 200. ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ್ಲು ನಿತ್ಯ. ನಾನೇ ನಿಮ್ ಪಾರಿಜಾತ ಅನ್ನೋದಕ್ಕೆ ನನ್ನ ಹತ್ರ ಒಂದೇ ಪ್ರೂಫ್ ಇರೋದು ಅಂತ ಶರತ್ನ ಹತ್ರ ಬಂದು ಕಾಲ್ ಸ್ವಲ್ಪ ಬೆಂಡ್ ಮಾಡಿ ಅವನ್ ತುಟಿಗಳನ್ನ ಬಂಧಿಸಿದ್ಲು ಸತ್ಯ. ಅವಳ ಮುತ್ತಿನ ಅಮಲ್ನಲ್ಲಿ ಕಾಳೆದೆ ಹೋಗಿದ್ದ ಶರತ್. ಅವನ ಎದೆ ಬಡಿತ ಜಾಸ್ತಿ ಆಗಿತ್ತು. ಸ್ವಲ್ಪ ಹೊತ್ತಿನ ತನಕ ಅವ್ರ ಮುತ್ತಿನ ಮಳೆಗೆ ಬಿಡುವೇ ಇರಲಿಲ್ಲ. ಇಬ್ಬರಿಗೂ ಉಸಿರಾಟ ಆಡೋಕೆ ಇಷ್ಟ ಆಗ್ತಿತ್ತು. ಅವನಿಂದ ದೂರ ಸರಿದು, ಈಗ್ಲೂ ಯಾವ ಫೀಲಿಂಗ್ಸ್ ಆಗ್ತಿಲ್ವಾ? ಈಗ್ಲೂ ಕೂಡ ನಿಮ್ಗೆ ನಾನೇ ನಿಮ್ ಪಾರಿಜಾತ ಅನ್ನಿಸ್ತಿಲ್ವಾ ಸರ್ ಅಂದ್ಲು. ಶರತ್ ಖುಷಿಯಲ್ಲಿ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡ. ಹೌದು, ನೀನೇ ನನ್ನ ಪಾರಿಜಾತ. ಐ ಲವ್ ಯು ಪಾರಿಜಾತ, ಐ ಲವ್ ಯು ಸೋ ಮಚ್ ಅಂತ ಅವಳ ಮುಖದ ತುಂಬಾ ಮುತ್ತಿನ ಮಳೆ ಸುರಿಸ್ತ. ಅವಳ ಎರಡೂ ಕೆನ್ನೆ ಹಿಡಿದು, ನನ್ನ ಕ್ಷಮಿಸ್ಬಿಡು ಮುದ್ದು, ನಾನ್ ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಅದೇನೋ ಗೊತ್ತಿಲ್ಲ, ಬಟ್ ನಾನು ಒಂದೇ ಮನೆಯಲ್ಲಿದ್ರು ನನ್ನಿಂದ ನೀನ್ ದೂರ ಇದೆಯಾ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಿದೆ. ಅದು ಅಲ್ಲದೆ ಇತ್ತೀಚೆಗೆ ನಿನ್ ಬಿಹೇವಿಯರ್ ಅಂತೂ ನನಗೆ ಅನುಮಾನ ಬರೆಸ್ತಿದೆ. ಯಾಕೆ ಹಾಗೆ ನಡ್ಕೊಂತೀಯಾ? ಹೇಳ್ದೆ ಕೇಳ್ದೆ ಎಲ್ಲಿ ಹೋಗ್ತೀಯಾ? ಯಾವಾಗ್ಲೂ ಮನೆಗೆ ಬರ್ತೀಯಾ? ಅದಕ್ಕೆ ನಾನು ಈ ರೀತಿ ಅನುಮಾನ ಪಟ್ಬಿಟ್ಟೆ. ಏನಾಗಿದೆ ನಿನ್ಗೆ? ಏನಾದ್ರೂ ನನ್ನ ಹತ್ರ ಹೇಳ್ದೆ ಇರೋ ಅಂತ ಸಮಸ್ಯೆನ ಪಾರಿಜಾತ? ಮನ್ಸಲ್ಲಿ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು ಸರ್. ನಿಮ್ ಜೊತೆ ಇರೋದು ನಿಮ್ ಪಾರಿಜಾತ ಅಲ್ಲ ಸರ್, ನನ್ನ ತಂಗಿ ಸತ್ಯ. ನಿಮ್ ಅನುಮಾನ ನಿಜ, ನಾನ್ ನಿಮ್ಮಿಂದ ದೂರ ಇದ್ದೀನಿ. ಆದ್ರೆ ಇದೆಲ್ಲ ಸ್ವಲ್ಪ ದಿನ ಅಷ್ಟೆ. ಮುಂದೊಂದ್ ದಿನ ಸತ್ಯ ಮುಚ್ಚಿಟ್ಟಿದ್ದೀನಿ ಅಂತ ನಿಮಗ್ ಗೊತ್ತಾದಾಗ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಸರ್. ಮುಂದೆ ನಾವೆಲ್ಲ ಖುಷಿಯಾಗಿರ್ಬೇಕು ಅಂದ್ರೆ ಈಗ ನಾವು ಸ್ವಲ್ಪ ದಿನ ದೂರ ಇರೋದು ಅನಿವಾರ್ಯ ಅಂದ್ಕೊಳ್ತಾ ಅವನನ್ನೇ ನೋಡ್ತಾ ನಿಂತಿದ್ಲು ಸತ್ಯ. ಸತ್ಯ ಅವಳು ಸುಮ್ಮನೆ ನಿಂತಿರೋದ್ ನೋಡಿ, ಪಾರಿಜಾತ ಯಾಕೆ ಸೈಲೆಂಟ್ ಆದೆ? ನನ್ ಮೇಲೆ ಇನ್ನೂ ಕೋಪನಾ? ಸಾರಿ ಕೇಳಿದ್ನಲ್ಲ. ಅವನನ್ನ ಗಟ್ಟಿಯಾಗಿ ತಪ್ಕೊಂಡು, ನೀವ್ ಯಾಕೆ ಸಾರಿ ಸರ್ ಕೇಳ್ತೀರಾ? ನೀವು ಏನ್ ತಪ್ಪು ಮಾಡಿಲ್ಲ, ನೀವು ಬೇಜಾರ್ ಮಾಡ್ಕೋಬೇಡಿ. ನಾನೇನ್ ಕೋಪ ಮಾಡ್ಕೊಳಲ್ಲ. ಆದ್ರೆ ಮುಂದೊಂದ್ ದಿನ ನೀವು ನನ್ ಮೇಲೆ ಕೋಪ ಮಾಡ್ಕೊಳಲ್ಲ ಅಂತ ನನಗ್ ಮಾತು ಕೊಡಿ ಅಂದ್ಲು ಸತ್ಯ. ಶರತ್ ತಾನು ಕೂಡ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು, ನಾನ್ ಯಾಕೆ ಮುದ್ದು ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ? ನನ್ ಪಾರಿಜಾತ ಯಾವತ್ತೂ ತಪ್ಪು ಮಾಡಲ್ಲ. ನಾನು ಅವಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ, ನಂಬ್ತೀನಿ ಕೂಡ. ಆದ್ರೆ ನಿಜ ಹೇಳು, ಇಷ್ಟು ದಿನ ಯಾಕೆ ಈ ರೀತಿ ಎಲ್ಲ ನಡ್ಕೊಂಡೆ? ನನಗೆಲ್ಲ ಕನ್ಫ್ಯೂಸ್ ಆಗ್ತಿದೆ, ವಿಚಿತ್ರ ಅನ್ಸ್ತಿದೆ. ಯಾವ್ದನ್ನ ನಂಬೋಕೆ ಆಗ್ತಿಲ್ಲ ಪಾರಿಜಾತ. ಸತ್ಯ, ಸಮಯ ಬಂದಾಗ ಇದಕ್ಕೆಲ್ಲ ನಿಮಗೆ ಉತ್ತರ ಸಿಗುತ್ತೆ ಸರ್. ಅಲ್ಲಿ ತನಕ ದುಡುಕ್ಬೇಡಿ, ತಾಳ್ಮೆಯಿಂದ ಇರಿ ಅಂದ್ಲು. ಶರತ್, ಸರಿ ಪಾರಿಜಾತ, ನೀನ್ ನನ್ ಜೊತೆ ಇದೆಯಲ್ಲ, ನೀನ್ ಹೇಳಿದ ಸಮಯ ಬರೋ ತನಕ ಕಾಯ್ತೀನಿ. ನಡಿ ಮನೆಗೆ ಹೋಗೋಣ ಅಂದ. ಅವನ್ನ ತಪ್ಕೊಂಡೆ. ಹ್ಞೂ, ಇಷ್ಟು ಬೇಗ ಮನೆಗೆ ಹೋಗಿ ಏನ್ ಮಾಡೋದಿದೆ? ನೀವು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇಲ್ಲೇ ಇರೋಣ ಅಂದ್ಲು ಸತ್ಯ. ಶರತ್ ಗಂಟ್ಲು ಸರಿ ಮಾಡ್ಕೊಂಡು, ಹೌದಾ? ಹಾಗಾದ್ರೆ ಯಾರೋ ಹೇಳ್ತಾ ಇದ್ರು ಹೊರಗಡೆ ಯಾಕೆ ಹೋಗ್ಬೇಕು, ಮನೆಯಲ್ಲೇ ಇರೋಣ ಅಂತ ಟೀಸ್ ಮಾಡ್ದ. ಸತ್ಯ, ಅವಾಗ ಬೇರೆ ಏನೋ ಟೆನ್ಷನ್ ಇತ್ತು, ಅದಕ್ಕೆ ಹಾಗಂದೆ. ಈಗ ಈ ಇಡೀ ದಿನ ನಾನು ನನ್ನ ಗಂಡನ ಜೊತೆ ಕಳಿಬೇಕು ಅನ್ಕೊಂಡಿದೀನಿ ಅಂದ್ಲು. ಶರತ್, ಅಮ್ಮವ್ರ ಆಜ್ಞೆ ಅಂತ ನಗ್ತಾನೆ. ಇಬ್ರು ಒಂದು ದೊಡ್ಡದಾದ ಬಂಡೆ ಮೇಲೆ ಕೂತಿದ್ರು. ಸತ್ಯ ಶರತ್ನ ಎದೆಗೆ ಒರಗಿ, ಸರ್, ನಾವ್ ಯಾವಾಗ್ಲೂ ಹೀಗೆ ಇರ್ತೀವಿ ಅಲ್ವಾ ಅಂದ್ಲು. ಶರತ್ ಅವಳ ಭುಜ ತಬ್ಬಿ, ಇರ್ತೀವಿ ಬಂಗಾರ, ಮುಂದೊಂದ್ ದಿನ ಇಲ್ಲಿಗೆ ನಾವು 3 ಜನ ಮತ್ತೆ ಬರೋಣ ಸರ್ ಅಂದ್ಲು ಸತ್ಯ. ಶರತ್ ಆಶ್ಚರ್ಯದಲ್ಲಿ, 3 ಜನನ? ಯಾರ್ಯಾರು ಅಂದ. ಇನ್ಯಾರು? ನಾನು, ನೀವು ಮತ್ತೆ ನಮ್ ಪ್ರೀತಿ ಮಗು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ದೊಂದು ಪುಟ್ಟ ಸಂಸಾರ ಅಂದ್ಲು. ಶರತ್ ಮಗು ಅಂತಿದ್ದ ಹಾಗೆ ಸ್ವಲ್ಪ ನರ್ವಸ್ ಆಗ್ಬಿಟ್ಟ. ಅವನಿಗೆ ಮಗು ಅಂದ್ರೆ ಎಷ್ಟು ಇಷ್ಟನೋ ಅದರಿಂದ ಇರೋ ಜಾತಕ ದೋಷ ಕೂಡ ಅವನಲ್ಲಿ ನಡಕ ಉಂಟು ಮಾಡ್ತಿತ್ತು.
ಅವನು ಏನು ರಿಯಾಕ್ಟ್ ಮಾಡದೆ ಇರೋದು ನೋಡಿ ಸತ್ಯ ತಲೆ ಎತ್ತಿ ಅವನ ಕಡೆ ನೋಡಿ ಅವನ ಕೆನ್ನೆ ಮೇಲೆ ಕೈ ಇಟ್ಟು, ಏನಾಯ್ತು ಸರ್, ಯಾಕೆ ಏನು ಮಾತಾಡ್ತಿಲ್ಲ? ಶರತ್, ಏನಿಲ್ಲ ಪಾರಿಜಾತ ಅಂತ ಅವಳ ಹಣೆಗೆ ಮುತ್ತಿಟ್ಟು, ಐ ಆಮ್ ಸಾರಿ ಪಾರಿಜಾತ ಅಂದ. ಸತ್ಯ, ಸಾರಿ ಯಾಕೆ ಸರ್ ಅಂದ್ಲು. ಶರತ್, ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಅಷ್ಟೆ ಅಂದ. ಹೀಗೆ ಇಬ್ರು ತುಂಬಾ ಹೊತ್ತಿನ ತನಕ ಒಟ್ಟಿಗೆ ಹೊರಗಿನ ಪ್ರಪಂಚ ಮರೆತು ಸಮಯ ಕಳೆದ್ರು. ಸತ್ಯ ಫೋನ್ 2 ಸಲ ವೈಬ್ರೇಟ್ ಆಯ್ತು. ಅದನ್ನ ನೋಡಿ, ಓ ಮನೆಯಿಂದ ಕಾಲ್ ಬರ್ತಿದೆ ಸರ್, ಹೇಳ್ದೆ ಕೇಳ್ದೆ ಬಂದ್ವಿ ಅಲ್ವಾ, ಅದಕ್ಕೆ ಗಾಬರಿ ಆಗಿದ್ದಾರೆ ಅನ್ಸುತ್ತೆ, ಬನ್ನಿ ಹೋಗೋಣ ಅಂದ್ಲು. ಶರತ್, ಓಕೆ ನಡಿ ಹೊರಡೋಣ ಅಂತ ಕಾರ್ ಹತ್ತಿ ಮನೆ ಕಡೆ ನಡೆದ್ರು. ಸಿಟಿ ತಲುಪ್ತಿದ್ದ ಹಾಗೆ, ಸರ್ ಕಾರ್ ನಿಲ್ಸಿ ಅಂದ್ಲು ಸತ್ಯ. ಶರತ್, ಏನಾಯ್ತು ಪಾರಿಜಾತ ಅಂತ ಕಾರ್ ಬ್ರೇಕ್ ಆಗ್ತ. ಸತ್ಯ, ಸರ್ ಅದು ತುಂಬಾ ದಿನ ಆಯ್ತು, ಪಂಕಜ ಆಂಟಿ ಮತ್ತೆ ಅಂಕಲ್ನ ನೋಡೇ ಇಲ್ಲ, ಇಲ್ಲೇ ಹತ್ರದಲ್ಲೇ ಅವ್ರ ಮನೆ ಇದೆ ಅಲ್ವಾ, ನಾನು ಹೋಗಿ ನೋಡ್ಕೊಂಡು ಬರ್ಲಾ ಪ್ಲೀಸ್? ಶರತ್, ಹೌದಾ ಸರಿ ನಡಿ ನಾನು ಬರ್ತೀನಿ. ಸತ್ಯ, ನೀವು ಬರ್ತೀರಾ? ಏನು ಮತ್ತೆ ಅನುಮಾನನಾ ಅಂತ ನಗ್ತಾ, ಸರಿ ಬನ್ನಿ ಹೋಗೋಣ ಅಂದ್ಲು. ಶರತ್, ಆಡ್ಕೊಳ್ತಾ ಇದೆಯಾ ರಾಕ್ಷಸಿ, ಸರಿ ನೀನ್ ಹೋಗ್ಬಾ ಹುಷಾರು ಅಂದ. ಸತ್ಯ, ಆದಷ್ಟು ಬೇಗ ವಾಪಸ್ ಬರ್ತೀನಿ ಸರ್ ಅಂತ ಕಾರಿಂದ ಇಳಿತಾ ಇದ್ಲು. ಮತ್ತೆ ಏನೋ ನೆನ್ಪಾದಂತೆ ಡೋರ್ ಲಾಕ್ ಮಾಡಿ ಅವನ ಕಡೆ ನೋಡಿದ್ಲು. ಶರತ್ ಅವಳನ್ನೇ ನೋಡ್ತಾ, ಏನಾಯ್ತು ಅಂದ. ಸತ್ಯ ಮತ್ತೊಮ್ಮೆ ಅವನ ಹಣೆಗೆ, ಕಣ್ಣಿಗೆ, ಕೆನ್ನೆಗೆ, ತುಟಿಗೆ ಮುತ್ತಿಟ್ಟು, ವಾಪಸ್ ಬರೋ ತನಕ ಇಟ್ಕೊಳ್ಳಿ ಅಂತ ಹೇಳಿ ಕಾರ್ನಿಂದ ಇಳಿದು ಡೋರ್ ಲಾಕ್ ಮಾಡಿದ್ಲು. ಶರತ್ ಮುಗುಳ್ನಕ್ಕೋ, ಕಳ್ಳಿಯೋಳು ಅಂತ ಕಾರ್ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟ. ಸತ್ಯ ಅವ್ನು ಹೋಗೋದನ್ನೇ ನೋಡ್ತಾ ಇದ್ಲು. ಅವ್ನು ಹೊರಟ ಮೇಲೆ ಆ ಕಡೆ ಈ ಕಡೆ ನೋಡಿ ತನ್ನನ್ನ ಹಿಂಬಾಲಿಸಿ ಬಂದಿದ್ದ ಕಾರ್ ಹತ್ರ ಓಡಿದ್ಲು. ಕಾರ್ ಒಳಗ್ ಕೂತು ಉಫ್ ಅಂತ ನಿಟ್ಟುಸಿರು ಬಿಟ್ಟು ಕಾರ್ನಲ್ಲಿ ಇದ್ದವ್ರ ಕಡೆ ನೋಡಿದ್ರೆ ಅವಳು ಸತ್ಯ. ಅವಳಿಗೆ ಹೈಫೈ ಮಾಡ್ತಾ, ಸೂಪರ್ ಪ್ಲಾನ್ ಸತ್ಯ ಅಂತ ನಕ್ಲು. ನಿತ್ಯ, ನಿಮ್ಗೂ ಕನ್ಫ್ಯೂಸ್ ಆಗಿರ್ಬೇಕು ಅಲ್ಲ, ಶರತ್ ಜೊತೆ ರೊಮ್ಯಾನ್ಸ್ ಮಾಡಿದ್ದು ಸತ್ಯ ಅಂತ, ಅವಳು ನಿತ್ಯ. ಬನ್ನಿ ಫ್ಲಾಶ್ ಬ್ಯಾಕ್ ನೋಡೋಣ. ನಿನ್ನೆ ರಾತ್ರಿ ಶರತ್ ಸತ್ಯನ ಅನುಮಾನದಲ್ಲಿ ನೋಡ್ತಿದ್ದಾನೆ ಅಂತ ಗೊತ್ತಾದಾಗ್ಲೇ ಅವಳು ಎಚ್ಚೆತ್ಕೊಂಡಿದ್ಲು. ಅವನಿಂದ ಪರಾರಿಯಾಗಿ ತನ್ನ ರೂಮಿಗೆ ಬಂದು ನಿತ್ಯ ಕಾಲ್ ಮಾಡಿ ಶರತ್ಗೆ ಅನುಮಾನ ಬಂದಿರೋದಾಗಿ ನಿತ್ಯಾಗ ಹೇಳಿ, ಅವನು ಯಾವ ಸಮಯದಲ್ಲಾದ್ರೂ ಸರಿ ತನ್ನ ಅನುಮಾನದ ಬಗ್ಗೆ ಕೇಳ್ತಾನೆ, ಅದಕ್ಕೆ ಮೊದ್ಲೇ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನು ಅಕ್ಕ ತಂಗಿ ಇಬ್ರು ಸೇರಿ ಪ್ಲಾನ್ ಮಾಡ್ಕೊಂಡಿದ್ರು. ಈ ಸತ್ಯ ಅಂತೂ ಸಖತ್ ಕಿಲಾಡಿ ಇದ್ದಾಳೆ. ಅವರು ಅಂದ್ಕೊಂಡ್ ಹಾಗೆ ಶರತ್ ಸತ್ಯನ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಕರೆದಾಗ್ಲೇ ಸತ್ಯ ಅಲರ್ಟ್ ಆಗಿದ್ಲು. ಅವನವಳಿಗೆ ಚಾನ್ಸ್ ಕೊಡದೆ ಎಳ್ಕೊಂಡ್ ಬಂದಿದ್ರಿಂದ ನಿತ್ಯ ಇರೋ ಕಡೆನೆ ಅವನನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡು ರೈಟ್ ತಗೊಳ್ಳಿ ಲೆಫ್ಟ್ ತಗೊಳ್ಳಿ ಅಂತ ಕನ್ಫ್ಯೂಸ್ ಮಾಡಿದ್ಲು. ಕೋಪದಲ್ಲಿದ್ದ ಶರತ್ ಅವಳು ಅಂದ್ಕೊಂಡ್ ಹಾಗೆ ನಿತ್ಯ ಇರೋ ಮನೆ ಏರಿಯಾಗೆ ಬಂದಿದ್ದ. ನಿತ್ಯ 10 ಹೆಜ್ಜೆ ಮುಂದೆ ಇರೋದ್ ನೋಡ್ದ ಸತ್ಯ ಅಲ್ಲೇ ಅವನನ್ನ ತಡೆದು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ಲು. ಅಲ್ಲೇ ಕಾರ್ ನಿಲ್ಸಿ ಐಸ್ ಕ್ರೀಮ್ ತರೋಕ್ ಹೋದ ಶರತ್ ಅದೇ ಗ್ಯಾಪ್ ನಲ್ಲಿ ಸತ್ಯ ನಿತ್ಯ ಎಕ್ಸ್ಚೇಂಜ್ ಆಗಿದ್ರು. ಐಸ್ ಕ್ರೀಮ್ ತಂದು ನಿತ್ಯ ಕೈ ಕೊಟ್ಟ. ಶರತ್ ಅವಳನ್ನ ಮಾತಾಡದೆ ಕೂತ್ಕೋ ಅಂತ ಹೇಳ್ದ. ಅವಳು ಕೂಡ ಏನು ಹಾಗೆ ಇಲ್ಲ ಅನ್ನೋ ಹಾಗೆ ನಡ್ಕೊಂಡ್ಲು. ಶರತ್ನ ಕಾರ್ನ ಸತ್ಯ ಕೂಡ ಹಿಂಬಾಲಿಸಿದ್ಲು. ಕಾರಲ್ಲಿದ್ದ ಸತ್ಯ, ಹೇಗಿತ್ತು ಡೇಟಿಂಗ್ ನಿತ್ಯಕ್ಕ ಏನಂದ್ರು ಶರತ್ ಸರ್ ಅಂದ್ಲು. ನಿತ್ಯ, ಸೂಪರ್ ಆಗಿತ್ತು ಸತ್ಯ. ನಿನಗ್ ಗೊತ್ತಾ ಶರತ್ ಸರ್ ನಿನ್ನ ನಾನಲ್ಲ ಅಂತ ಹೇಳೋಕ ಎಷ್ಟು ಸಾಕ್ಷಿ ಇಟ್ಟಿದ್ದಾರೆ ಅಂತ? ನಾನ್ ಹೇಳಿದ್ದೆ, ನಿನಗ್ ಯಾರ್ ನಿನ್ನ ಕಣ್ಣು ಹಿಡಿಲಿಲ್ಲ ಅಂದ್ರು ಶರತ್ ಸರ್ಗೆ ನೀನ್ ನಾನಲ್ಲ ಅಂತ ಗೊತ್ತಿರುತ್ತೆ, ಅನುಮಾನ ಬಂದಿರುತ್ತೆ ಅಂತ ಹೇಳ್ದೆ. ಕೇಳಿದ್ಯಾ ನೀನು? ಈಗ ನೋಡು ಎಷ್ಟು ಕಾನ್ಫಿಡೆಂಟ್ಲಿ ನನ್ ಜೊತೆನೆ ನೀನ್ ನಾನಲ್ಲ ಅಂತ ಹೇಳಿದ್ರು. ಸತ್ಯ, ಹೌದಾ? ಆಮೇಲೆ? ನಿತ್ಯ, ಅಲ್ಲಿದ್ದು ನಾನಲ್ವ ಸತ್ಯ, ನಾನೇ ಪಾರಿಜಾತ ಅಂತ ಪ್ರೂವ್ ಮಾಡ್ದೆ, ಹಾಗೆ ನಂಬಿದ್ರು ಅಂತ ನಗ್ತಾಳೆ. ಸತ್ಯ, ಓ ಏನ್ ಮಾಡಿ ಪ್ರೂವ್ ಮಾಡ್ದೆ? ನಿತ್ಯ ನಾಚ್ಕೊಂಡು, ಅದೆಲ್ಲ ಹೇಳ್ಬಾರ್ದು, ಗಂಡ ಹೆಂಡತಿ ಸೀಕ್ರೆಟ್ ಅಂದ್ಲು. ಸತ್ಯ, ಓಹೋ ರೊಮ್ಯಾನ್ಸಾ ಅಂದ್ಲು. ನಿತ್ಯ, ಸತ್ಯ ತರ್ಲೆ ಕಣೆ ನೀನು, ಹೋಗ್ಲಿ ಇನ್ನು ಎಷ್ಟು ದಿನ ನನ್ನ ದೂರ ಇರ್ತೀಯ ಸತ್ಯ? ನಂಗೆ ತುಂಬಾ ಬೋರ್ ಆಗುತ್ತೆ, ನಾನು ನನ್ನ ಗಂಡನ ಜೊತೆ ಇರಬೇಕು, ಅವ್ರು ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾ? ಸತ್ಯ ಅವಳನ್ನೇ ಗುರಾಯಿಸಿ, ಅಂದ್ರೆ ನಿನಗೆ ನನ್ನ ಜೊತೆ ಇರೋಕ್ ಇಷ್ಟ ಇಲ್ವಾ ಅಕ್ಕ? ನಿತ್ಯ, ಹಾಗಲ್ಲ ನಾನು ಹೇಳಿದ್ದು,
ನೀನು ಯಾವಾಗ ಆ ಗಂಗೂಬಾಯಿ ಮತ್ತೆ ಅವಳ ತಮ್ಮಗೆ ಒಂದು ಗತಿ ಕಾಣಿಸೋದು? ಸತ್ಯ, ಗಂಗೂಬಾಯಿನ? ಯಾರದು? ಈ ಹೆಸರೆಲ್ಲೋ ಕೇಳ್ದಾಗಿದ್ಯಲ್ಲ ಅನ್ಕೊಳ್ತಾ ಕೂತಿದ್ಲು. ನಿತ್ಯ, ಯಾಕೆ ಸುಮ್ಮನಾದೆ ಸತ್ಯ? ನಮ್ಮಿಂದ ನಮ್ಮ ಅಪ್ಪ ಅಮ್ಮನ್ನ ದೂರ ಮಾಡಿ ನಮ್ಮನ್ನ ಜೀವನ ಪೂರ್ತಿ ಕಷ್ಟ ಅನುಭವಿಸೋ ಹಾಗೆ ಮಾಡ್ದವ್ರನ್ನ ಸುಮ್ಮನೆ ಬಿಡಬಾರ್ದು ಸತ್ಯ. ಸತ್ಯ, ಆ ನಿತ್ಯ ಅಕ್ಕ, ಆದಷ್ಟು ಬೇಗ ಮಾಡ್ತೀನಿ. ಅವಳ ಕೆನ್ನೆ ಹಿಡಿದು, ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಕಷ್ಟ ಅನ್ನೋದು ನಿನ್ನ ಹತ್ರನೂ ಸುಳಿಯಲ್ಲ. ತಗೋ, ಈ ಪೇಪರ್ಸ್ಗೆ ಸೈನ್ ಮಾಡು. ಆದಷ್ಟು ಬೇಗ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತೀನಿ ಅಂದ್ಲು. ನಿತ್ಯ ಅವಳ ಮಾತಿಗೆ ಖುಷಿಯಿಂದ ತಲೆ ಆಡಿಸಿ ಆ ಪೇಪರ್ಸ್ ಏನು ಅಂತ ಕೂಡ ನೋಡದೆ ಸೈನ್ ಮಾಡಿಯೇ ಬಿಟ್ಲು. ಸತ್ಯ ಅವಳನ್ನೇ ನೋಡ್ತಾ, ಏನಕ್ಕ ಸೈನ್ ಮಾಡೋಕ್ಕೂ ಮುಂಚೆ ಪೇಪರ್ಸ್ ಓದಬೇಕು ಅನ್ಸ್ಲಿಲ್ವಾ? ನಿತ್ಯ, ಯಾಕೆ ಅನ್ಸ್ಬೇಕು? ನನ್ನ ತಂಗಿ ಮೇಲೆ ನಂಗೆ ನಂಬಿಕೆ ಇದೆ, ಇದು ಯಾವುದೋ ಪ್ರಾಪರ್ಟಿ ಪೇಪರ್ಸ್ ಆಗಿರುತ್ತೆ ಅಂತ ನಂಗೆ ಗೊತ್ತು ಅಂದ್ಲು. ಸತ್ಯ ಅವಳನ್ನೇ ನೋಡ್ತಾ ವ್ಯಂಗ್ಯವಾಗಿ ನಗ್ತಾ ಮನಸ್ಸಲ್ಲಿ, ಇಲ್ಲ ನಿತ್ಯ ಅಕ್ಕ, ನೀನು ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲ ನಾನು. ಇದು ನಿನ್ನ ಶರತ್ ಡೈವರ್ಸ್ ಪೇಪರ್ಸ್. ನೀನೇ ಒಪ್ಪಿ ನಿನ್ನ ಗಂಡನಿಗೆ ಡೈವರ್ಸ್ ಕೊಡ್ತಾ ಇದೆಯಾ. ಈಗ ಇದಕ್ಕೆ ನಿನ್ನ ಗಂಡನ ಸೈನ್ ಹಾಕಿದ್ರೆ ಕಾನೂನು ಪ್ರಕಾರ ನೀವಿಬ್ರು ದೂರ ದೂರ ಆಗ್ತೀರಾ. ಶರತ್ ಲಾವಣ್ಯಗೆ, ನೀನು ನನಗೆ. ಡೈವರ್ಸ್ ಸಿಗ್ತಾ ಇದ್ದ ಹಾಗೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದಕ್ಕೆ ಒಂದಿನದ ಮಟ್ಟಿಗಾದರೂ ನೀನು ಶರತ್ ಸರ್ ಜೊತೆ ಇರೋ ಹಾಗೆ ಮಾಡಿದ್ದು. ಇನ್ಯಾವತ್ತೂ ಅವ್ನು ನಿನಗೆ ಸಿಗಲ್ಲ, ನೀನು ಅವ್ನ ಲೈಫ್ಗೆ ಹೋಗಲ್ಲ ಅಂತ ಪೇಪರ್ಸ್ನ ಎತ್ತಿಟ್ಕೊಂಡ್ಲು. ಸರಿ ಬಾ, ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಅವಳನ್ನ ಮನೆಗೆ ಬಿಟ್ಟು ವಾಪಸ್ ಶರತ್ ಮನೆಗೆ ಹೋದ್ಲು ಸತ್ಯ. ಹಾಗಾದರೆ ಇದು ಡೈವರ್ಸ್ ಆಗೇ ಬಿಡುತ್ತಾ? ಶರತ್ ನಿತ್ಯ ದೂರ ಆಗೇ ಬಿಡ್ತಾರಾ? ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ವಿಡಿಯೋನ ಶೇರ್ ಮಾಡಬೇಕು, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೋಬೇಕು. ಆವಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತಲ್ಲ, ಸೊ ನೀವು ವೀಡಿಯೋಸ್ನ ನೋಡ್ಕೊಂಡು ಹೋಗ್ಬೋದು. ಲವ್ ಯು ಆಲ್, ಬಾಯ್.